ಇಟ್ಸ್ ಸ್ಕ್ರಿಪ್ಟೆಡ್ ಡಿಂಗ್ರಿ ಢಿಲಿಂಗ್ ಮಚ್ಚ ಫುಲ್ ರೆಕಮೆಂಡ್ ಮಚ್ಚ ನಿಂಗೆ ಫೀಲಿಂಗ್ ಮಚ್ಚ ನಂಗೆ ಸ್ಪೈಲಿಂಗ್ ಮಚ್ಚ ಸೈಲೆಂಟ್ ಆಗಿರು ಮಗ ಸುನಿಲ್ಲ. ಈ ಒಂದು ವಿಡಿಯೋ ಏನಿದೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆ ಒಂದು ರೌಂಡ್ ವರೆಗೂ ಸೆಲೆಕ್ಟ್ ಆಗಿದ್ದಾರೆ. ಆದ್ರೆ ಸ್ಟೇಜ್ ಮೇಲಿಂದ ಅವ್ರು ರಿಜೆಕ್ಟ್ ಆದ್ರೋ ಇಲ್ವೋ ಅದನ್ನ ಹೇಳಿಲ್ಲ. ಆದ್ರೆ ವಿಡಿಯೋ ಮಾಡಾಕಿದ್ದಾರೆ. ರೀಲ್ಸ್ ಅಲ್ಲಿ ಏನ್ ಮಾಡಾಕ್ತಿದ್ರು ಮುಂಚೆ ರೀಲ್ಸ್ ಮಾಡ್ತಿದ್ ಬೇರೆ, ಬಟ್ ಇದು ಯಾಕೆ ಈ ರೀತಿ ಮಾಡಿದ್ರು ಅಂತ ಗೊತ್ತಿಲ್ಲ. ಬಿಗ್ ಬಾಸ್ ಕಾಮನ್ ಪೀಪಲ್ಗೂ ಅವಕಾಶ ಇದೆ ಅಂತ ಹೇಳಿದಾಗ ಇಲ್ಲಿ ಕೈಯೆಲ್ಲ ಮುಕ್ಕೊಂಡು ಅಂಗಲಾಚ್ಕೊಂಡು ಇಲ್ಲಿ ಕೇಳ್ಕೊಂತಾರೆ, ಪ್ಲೀಸ್ ಬಿಗ್ ಬಾಸ್ ನಂಗೊಂದು ಚಾನ್ಸ್ ಕೊಡಿ, ಒಂದೇ ಒಂದು ಚಾನ್ಸ್ ಕೊಡಿ ಅಂತ ಅಂದ್ಬಿಟ್ಟು. ಆದ್ರೆ ಚಾನ್ಸ್ ಕೊಟ್ಟಾಗ ಈಗ ಅವ್ರದ್ದು ಒಂದು ಸ್ಟೇಜ್ಗಳಂತ ಇಲ್ಲಿ ಇರುತ್ತೆ. ಅಂದ್ರೆ ಮೊದಲನೇ ಸ್ಟೇಜು, ಎರಡನೇ ಸ್ಟೇಜು, ಈ ರೀತಿಯಾಗಿ ಅಂದ್ರೆ ಸ್ವಲ್ಪ ಫಿಲ್ಟರ್ ಮಾಡ್ತಿರ್ತಾರೆ ಜನಗಳನ್ನ. ಇಷ್ಟು ಜನನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಆ ನಂತರ ಇಲ್ಲಿ ವಿಡಿಯೋ ಕಾಲಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿರ್ಬೋದು. ಅದಾದ್ಮೇಲೆ ಅಗ್ನಿ ಪರೀಕ್ಷೆ ಸ್ಟೇಜ್ ವರೆಗೂ ಇಲ್ಲಿ ಕರ್ಕೊಂಡ್ ಬಂದಿರ್ತಾರೆ. ಇಲ್ಲಿ ಬಿಗ್ ಬಾಸ್ ಏನು ಹೇಳಿರ್ಲಿಲ್ವಲ್ಲ, ಈಗ ನಿಮ್ನ ಮನೆ ಒಳಗಡೆ ನಾವು ಕರ್ಕೊಂತೀವಿ ಅಂತ ಅಂದ್ಬಿಟ್ಟು ಈಗ ವಿಡಿಯೋ ಮಾಡಿ ಹಾಕಿದ್ರು, ಓಕೆ ಆಯ್ತು. ಆದ್ರೆ ಇಲ್ಲಿ ಜಡ್ಜಸ್ಗಳಿಗೆ ಇಲ್ಲಿ ಓಕೆ ಆಗ್ಲಿಲ್ಲ. ಆದ್ರೆ ನೋಡಿ, ಬಿಗ್ ಬಾಸ್ ಇಂದ ಅವರು ರಿಜೆಕ್ಟ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ ಈ ರೀತಿಯಾಗಿ ಇಲ್ಲಿ ವಿಡಿಯೋ ಮಾಡಿ ಇಲ್ಲಿ ಹಾಕಿರೋದು. ಅಂದರೆ ಮುಂಚೆನೇ ಗೊತ್ತಿರಲಿಲ್ವಾ ಬಿಗ್ ಬಾಸ್ ಸ್ಟೇಜ್ಗೆ? ಬಿಗ್ ಬಾಸ್ ಅವರು ಬರೀ TRP ನಮ್ಮನ್ನು ಯೂಸ್ ಮಾಡ್ಕೊತಾರೆ. ನಾವ್ಯಾಕಪ್ಪ ಇವರಿಗೆ ನಮ್ಮ ವಿಡಿಯೋನೆಲ್ಲ ಇಲ್ಲಿ ಮಾಡಿಬಿಟ್ಟು ಕಳಿಸ್ಬೇಕು, ಆ ಸ್ಟೇಜ್ವರೆಗೂ ನಾವ್ಯಾಕೆ ಹೋಗಬೇಕು ಅಂತ ಅಂದ್ಬಿಟ್ಟು. ಅಂದರೆ ಅಲ್ಲಿ ಹೋಗಿ ಬಂದ ಮೇಲೆ ಜ್ಞಾನೋದಯ ಆಗುತ್ತಾ? ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಅದೇ ರೀತಿ ಅನ್ಸುತ್ತೆ ಅಂತ ಕಾಣಿಸುತ್ತೆ. ಈಗ ಅವ್ರು ಏನೊಂದು ಟಾಸ್ಕ್ ಕೊಡ್ತಾರೋ, ಅವ್ರು ಏನು ಮಾಡಬೇಕು ಅಂತ ಹೇಳ್ತಾರೋ, ಅವ್ರು ಯಾವ ರೀತಿ ಮಾತಾಡಬೇಕು ಅಂತ ಇಲ್ಲಿ ಹೇಳ್ತಾರೋ ಆ ರೀತಿಯಾಗಿ ಇಲ್ಲಿ ಆ್ಯಕ್ಟ್ ಮಾಡಿ ತೋರಿಸ್ಬೇಕಾಗುತ್ತೆ. ನಾನು ಕಳೆದ ವಿಡಿಯೋದಲ್ಲೂ ಕೂಡ ಇಲ್ಲಿ ಹೇಳಿದ್ದೆ, ರಿಯಲ್ ಲೈಫೇ ಬೇರೆ ಇರುತ್ತೆ, ರೀಲ್ ಲೈಫೇ ಬೇರೆ ಇರುತ್ತೆ ಅಂತ ಬಿಟ್ಟು. ಆದರೆ ಮೇಯ್ನ್ ಆಗಿ ಇದಕ್ಕೆ ಕಮೆಂಟ್ಸ್ಗಳನ್ನ ಏನು ಹಾಕಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಬಿಗ್ ಬಾಸ್ನಲ್ಲಿ ರಿಜೆಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅಕ್ಕ ಫುಲ್ ಸೈಕ್ ಆಗೋಳೆ ಅಲ್ವಾ. ಈಗ ಬಿಗ್ ಬಾಸ್ನಲ್ಲಿ ರಿಜೆಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅಕ್ಕ ಫುಲ್ ಸೈಕ್ ಆಗ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದನ್ನ ನಾನು ಯಾವುದು ಇಲ್ಲಿ ಹೇಳ್ತಾರದಲ್ಲ, ಇಲ್ಲಿ ಕಮೆಂಟ್ ಬಾಕ್ಸ್ನ ನೀವು ಓಪನ್ ಮಾಡಿದ್ರೆ ಸಾಕು, ಇಲ್ಲಿ ಕಮೆಂಟಲ್ಲಿ ಈ ರೀತಿಯಾಗಿ ಇಲ್ಲಿ ಹೇಳಿರೋದು. ಇನ್ನು ನೋಡಿ, ನಿನ್ನನ್ನು ಅಫಿಷಿಯಲ್ ಆಗಿ ರಿಜೆಕ್ಟ್ ಮಾಡಿದ್ದು ಒಳ್ಳೇದಾಯ್ತು, ಸೆಲೆಕ್ಟ್ ಆಗದೆ ಇರೋದೇ ಒಳ್ಳೇದಾಯ್ತು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡಿ ಇನ್ನೊಂದು, ಬಿಗ್ ಬಾಸ್ಗೆ ನೀನು ಹೋದ್ರೆ ನೀನೇ ಬಕೆಟ್ ಹಿಡಿತೀಯಾ, ಸೆಲೆಕ್ಟ್ ಆಗಿಲ್ಲ ಅಂತಬಿಟ್ಟು ಉರಿತಾ ಇದೀಯಾ. ಸಂಗೀತ ಶೃಂಗೇರಿ ಅವರು ನಾಯಿಗೆ ಕೊಡೋ ಬೆಲೆ ಮತ್ತೆ ಮರ್ಯಾದೆನೂ ಕೂಡ ನೀನು ಕೊಡ್ಲಿಲ್ಲ ಅಂತಬಿಟ್ಟು ಉರಿನ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಿದ್ದಾರೆ. ಇಲ್ಲಿ ಈ ಒಂದು ವಿಡಿಯೋ ಅವ್ರು ಏನ್ ಮಾಡಾಕಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ, ಆಲ್ಮೋಸ್ಟ್ ಅವ್ರಿಗೆ ಬೈದಿರದೆ. ಇಲ್ಲಿ ಮುಂಚೆ ನಿಮಗೆ ಗೊತ್ತಿರ್ಲಿಲ್ವಾ ಅಂತಬಿಟ್ಟು, ನಿಮ್ಮಂತವ್ರನ್ನೆಲ್ಲ ಇಲ್ಲಿ ಸೆಲೆಕ್ಟ್ ಯಾಕೆ ಮಾಡ್ಕೊಂತಾರೆ ಅಂತಾನೆ ಇಲ್ಲಿ ಬೈದಿರೋದು. ಯಾಕಂದ್ರೆ ರಿಯಾಲಿಟಿ ಶೋ ಅಂತ ಅಂದ ಮೇಲೆ ಇಲ್ಲಿ ಕೆಲವೊಂದು ಕ್ವಾಲಿಟೀಸ್ ಇರಬೇಕಾಗುತ್ತೆ. ಮನೆ ಒಳಗಡೆ ಹೋಗ್ಬೇಕು ಅಂತಂದ್ರೆ ಒಂದೊಂದು ಸ್ಟೇಜ್ ಇಲ್ಲಿ ದಾಟ್ಕೊಂಡು ಹೋಗಿದ್ರು. ಬಟ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ರಿಜೆಕ್ಟ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ನೀನ್ ಮಾತ್ರ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ಬೇಡಮ್ಮ ತಾಯಿ, ಈ ರೀತಿಯಾಗಿ ಕಮೆಂಟ್ ಹಾಕ್ತಿದ್ದಾರೆ. ನೋಡಿ, ನಾನಿಲ್ಲಿ ಯಾವುದು ಹೇಳ್ತಲ್ಲ, ಬಟ್ ಈ ರೀತಿಯಾಗಿ ಇಲ್ಲಿ ಹೇಳ್ತಿದ್ದಾರೆ. ಗಂಗಾ ಬಿಗ್ ಬಾಸ್ಗೆ ಸೆಟ್ ಆಗಲ್ಲ, ನಿಮ್ಮೋನ್ಸ್ ಹಾಸ್ಪಿಟಲ್ಗೆ ಸೆಟ್ ಆಗ್ತಾಳೆ. ಗಂಗಕ್ಕನ ನೋಡೋಕ್ ಆಗ್ತಿಲ್ಲ ಗುರು, ಪಾಪ ನಿಮ್ಮೋನ್ಸ್ಗೆ ಫಸ್ಟ್ ಹಾಕಿ ಅಂತಂದ್ಬಿಟ್ಟು. ನೋಡಿ, ಇಲ್ಲಿ ಗಂಗಕ್ಕನ ನೋಡಕ್ ಆಗ್ತಲ್ಲ, ಯಾರಾದ್ರೂ ನಿಮ್ಮೋನ್ಸ್ಗೆ ಹಾಕಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಈ ಭೂಮಿ ಮೇಲೆ ಇನ್ನು ಎಂತೆಂಥವ್ರು ಹುಡ್ತಾರೋ, ಇನ್ನು ಏನೇನ್ ನೋಡ್ಬೇಕು, ಕರ್ಮಕಾಂಡ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಮತ್ತೆ ಇದೆಲ್ಲ ಟ್ಯಾಲೆಂಟಾ, ಥೂ ತಲೆನೋವು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ನೋಡಿ, ಇದ್ಯಾವುದು ಕೂಡ ನಾನು ಹೇಳಿಲ್ಲ. ಈಗ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗ್ಬೇಕು ಅಂತಂದ್ಬಿಟ್ಟು ಕೆಲವೊಬ್ರಿಗೆ ಆಸೆ ಇತ್ತು, ವಿಡಿಯೋ ಕೂಡ ಇಲ್ಲಿ ಮಾಡಾಕಿದ್ರು. ಅಂದ್ರೆ ಮೊದಲನೇ ಸ್ಟೇಜ್ ವಿಡಿಯೋ ಮಾಡಾಕದ್ಮೇಲೆ ಸ್ವಲ್ಪ ನೀವು ಸೆಲೆಕ್ಟ್ ಆಗಿದ್ದೀರಾ, ಈಗ ಮೊದಲನೇ ಸ್ಟೇಜು ಅಂತಂದ್ಬಿಟ್ಟು ಹೇಳಿದ್ರು. ಅದಾದ್ಮೇಲೆ ಇಲ್ಲಿ ಕಾಲ್ ಕೂಡ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೇಜ್ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು. ಆ ನಂತರ ಒಂದು 60 ಜನ ಇಲ್ಲಿ ಬಿಗ್ ಬಾಸ್ ಸ್ಟೇಜ್ವರೆಗೂ ಅಗ್ನಿ ಪರೀಕ್ಷೆವರೆಗೂ ಬಂದಿದ್ದಾರೆ. ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತಂದ್ಬಿಟ್ಟು ಅನಿಸ್ತದೆ ಗಂಗಕ್ಕ ಅವ್ರದ್ದು. ಯಾಕಂದ್ರೆ ಅವ್ರು ವಿಡಿಯೋ ಬಂದ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಸೆಲೆಕ್ಟ್ ಆಗಿಲ್ಲ ಅಂತಾನೆ ಇಲ್ಲಿ ಅರ್ಥ. ಬಟ್ ಅವ್ರದ್ದು ಬಿಗ್ ಬಾಸ್ ರಿಯಾಲಿಟಿ ಶೋ ಕಡೆಯಿಂದನೂ ಸ್ವಲ್ಪ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಅಂತ ಇದ್ದೇ ಇರುತ್ತೆ. ಯಾರ್ಯಾರು ಸೆಲೆಕ್ಟ್ ಆಗಿಲ್ವೋ ಆಲ್ಮೋಸ್ಟ್ ನೆಗೆಟಿವ್ ಆಗಿ ಇಲ್ಲಿ ಮಾತಾಡಿ ಹಾಕಿರೋದು. ಕಾಮನ್ ಪೀಪಲ್ನ ಕರೆದಿದ ತಕ್ಷಣ ಎಲ್ಲರೂ ವಿಡಿಯೋ ಮಾಡಿ ಅಲ್ಲಿ ಹಾಕಿದ್ರು. ಬಟ್ ಸುಮಾರು ಒಂದು 90% ನೀವು ನೋಡ್ಬೋದು, ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನೋದು ಇಲ್ಲಿ ಬಡವ್ರಿಗಲ್ಲಪ್ಪ, ಕಾಮನ್ ಪೀಪಲ್ಗಂತೂ ಅಲ್ವೇ ಅಲ್ಲಪ್ಪ ಅಂತ ಇಲ್ಲಿ ಹಾಕಿದ್ದಾರೆ. ಅಂದ್ರೆ ಇವ್ರಿಗೆ ಎಲ್ಲರಿಗೂ ಮುಂಚೆನೆ ಬುದ್ಧಿ ಇರಲಿಲ್ವಾ? TRPಗೋಸ್ಕರ ಇಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಯಾರ್ಯಾರು ವಿಡಿಯೋ ಮಾಡಿ ಹಾಕಿದ್ರು ಅವ್ರಿಗೆ ಹೇಳ್ತಿರೋದು. ಕೆಲವೊಬ್ಬರಿಗೆ ಬಿಗ್ ಬಾಸ್ ರಿಯಾಲಿಟಿ ಶೋಗೋಸ್ಕರ ನಮ್ಮನ್ನ ಇಲ್ಲಿ TRP ಆಗಿ ಯೂಸ್ ಮಾಡ್ಕೊಂತಾರೆ ಅಂತ ಬಿಟ್ಟು ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಹೋದ ಮೇಲೆ ಅಲ್ಲಿ ಸೆಲೆಬ್ರಿಟಿಗಳು ಇಲ್ಲಿ ಇರ್ತಾರೆ. ಯಾಕಂದ್ರೆ ಈ ಹಿಂದಿನ ಬಿಗ್ ಬಾಸ್ ಸೀಸನ್ಗಳೇ ಬೇರೆ, ಇವಾಗ ಬರ್ತಿರೋ ಸೀಸನ್ಗಳೇ ಇಲ್ಲಿ ಬೇರೆ. ಯಾವ್ಯಾವ ರೀತಿ ಇಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಯಾಕಂತಂದ್ರೆ ಎಲ್ರಿಗೂ ಕೂಡ ಗೊತ್ತಿದೆ, ಹುಚ್ಚ ವೆಂಕಟ್ ಎಷ್ಟು ಜನ ಇಲ್ಲಿ ಅವ್ರನ್ನ ನೋಡಿರ್ತೀರ ಹೇಳಿ. ನಾನು ಮಗನ್ ಅಂತಂದ್ಬಿಟ್ಟು ಈ ರೀತಿಯಾಗಿ ಇಲ್ಲಿ ಹೇಳ್ತಿದ್ರು. ಆದರೆ ಸ್ವಲ್ಪ ಬಿಗ್ ಬಾಸ್ ಮನೆಯೊಳಗಡೆ ಹೋದಾಗ ಯಾವ ರೀತಿ ಮಾತಾಡಿದ್ರು, ಕಿಚ್ಚ ಸುದೀಪ್ವರೆಗೂ ಕೂಡ ಯಾವ ರೀತಿಯಾಗಿ ಇಲ್ಲಿ ಮಾತಾಡಿದ್ರು ಅಂತ ಗೊತ್ತು. ಆದರೆ ಆ ಒಂದು ಸೀಸನ್ ಎಲ್ಲ ಮುಗಿದು ಆದಮೇಲೆ ನನಗೂ ಒಂದು ಚಾನ್ಸ್ ಕೊಡಿ ಅಂತಂದ್ಬಿಟ್ಟು ಅಂಥವ್ರು ಕೂಡ ಮತ್ತೆ ನೆಕ್ಸ್ಟ್ ಸೀಸನ್ಗೆ ಪ್ಲೀಸ್ ಕರ್ಕೊಳ್ಳಿ ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ದು ಕೂಡ ಉಂಟು.
ಸಂಗೀತ ಶೃಂಗೇರಿ ಅವರು ಏನೊಂದು ಕ್ವಶನ್ ಮಾಡಿದ್ರು, ಈ ಒಂದು ರೀಲ್ಸ್ ನಿನ್ನ ಮಗಳು ನೋಡ್ತಾಳ ಅಂತ ಕೇಳಿದಾಗ ಜಡ್ಜಸ್ಗಳು ಈ ರೀತಿಯಾಗಿ ಪ್ರಶ್ನೆ ಕೇಳಿದಾಗ ಇದನ್ನೆಲ್ಲ ನೀವು ಮುಂಚೆನೇ ಯೋಚನೆ ಮಾಡಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ಜಡ್ಜಸ್ಗಳಿಗೂ ಕೂಡ ಒಂದಿಷ್ಟು ಕ್ವಶನ್ನ ಮಾಡಿದ್ರೆ ಕೆಲವೊಬ್ರು. ಆದರೆ ನೋಡಿ ಇನ್ನೂ ಏನೇನು ಹೇಳ್ತಿದ್ದಾರೆ ಸ್ವಲ್ಪ ಜನ ಅವ್ರವ್ರ ಒಪಿನಿಯನ್ ಅಂತಂದ್ರೆ ಈ ರೀತಿಯಾದವರು ನಿಮ್ಮ ಅನ್ಸಕ್ಕೆ ಸೆಟ್ ಆಗ್ತಾರೆ ಹೊರತು ಬಿಗ್ ಬಾಸ್ಗೆ ಇಲ್ಲಿ ಸೆಟ್ ಆಗಲ್ಲ ಅಂತಂದ್ಬಿಟ್ಟು. ಯಾಕಂದ್ರೆ ಕೆಲವೊಂದು ಸಿಚುವೇಶನ್ ಏನಾಗುತ್ತೆ ಅಂತಂದ್ರೆ ಆ ಒಂದು ಸ್ಟೇಜ್ವರೆಗೂ ಹೋದಾಗ ಆ ಸ್ಟೇಜಲ್ಲಿ ನೀವು ಪ್ರೋಮೋ ಬಿಟ್ಟಾಗ ಅಗ್ನಿ ಪರೀಕ್ಷೆ ಸ್ಟೇಜ್ವರೆಗೂ ಹೋಗ್ಬಿಟ್ಟು ಅಲ್ಲಿ ಅವರು ಬೇಡ್ಕೊಂತಾರೆ ಪ್ಲೀಸ್ ಪ್ಲೀಸ್ ಅಂತ ಅಂದ್ಬಿಟ್ಟು, ಆಮೇಲೆ ಅಲ್ಲೇ ಬಿದ್ದ ಸ್ಟೇಜ್ ಮೇಲೆ ಕೂಡ ಇಲ್ಲಿ ಒದ್ದಾಡ್ತಾರೆ. ಮತ್ತೆ ನಿರಂಜನ್ ದೇಶಪಾಂಡೆ ಅವ್ರ ಕಾಲ ಹತ್ರನೂ ಕೂಡ ಇಲ್ಲಿ ಹೋಗ್ತಾರೆ. ಬಟ್ ಯಾವೆಲ್ಲ ವಿಚಾರಕ್ಕೆ ಏನೆಲ್ಲ ಮಾತುಕತೆಗಳು ಆಗಿದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ, ಅಂದ್ರೆ ಏನೆಲ್ಲ ಇಲ್ಲಿ ಚರ್ಚೆಗಳು ನಡೆದಿದ್ದಾವೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅಡ್ಬಿದ್ದೆ ಕಣವ ಅಂತ ಅಂದಿದ ತಕ್ಷಣ ಅಡ್ಬಿದ್ದಿಲ್ವಲ್ಲ ಅಂದ್ಬಿಟ್ಟು ಸಂಗೀತ ಶೃಂಗೇರಿ ಸರಿಯಾಗಿ ಇಲ್ಲಿ ಟಾಂಗ್ ಕೊಡ್ತಾರೆ. ಆದ್ರೆ ಅದು ನೋಡೋಕೆ ಕಾಮಿಡಿನ ಅಥವಾ ಟ್ರಾಜಿಡಿ ಆಗಿ ನಡೀತಾ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ಆದ್ರೆ ಅಲ್ಲಿ ಅವರು ರಿಜೆಕ್ಟ್ ಆಗಿದ್ದಾರೆ, ಒಳಗಡೆನೆ ಇಲ್ಲಿ ಫಿಕ್ಸ್ ಮಾಡ್ಕೊಂತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ ಮೇಲೆ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದೇ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೂ ಮುಂಚೆ ಅಂದ್ರೆ ಈಗ ಅಗ್ನಿ ಪರೀಕ್ಷೆ ಏನು ನಡೀತಿದೆ ಅದಕ್ಕೆ ಸೆಲೆಕ್ಟ್ ಆಗೋಕ್ಕೂ ಮುಂಚೆ ಯಾಕೆ ಈ ರೀತಿಯಾಗಿ ಇಲ್ಲಿ ಮಾಡಿರಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿರಲಿಲ್ವಾ? ಇವಾಗ ಹೇಳ್ತಾರೆ ಬಿಗ್ ಬಾಸ್ ಅನ್ನೋದು ಹುಚ್ಚೂರ್ ಸಂತೆ ಅಂತ ಬಿಟ್ಟು, ಹುಚ್ಚೂರ್ ಸಂತೆ ಅಂತ ಅಂದಮೇಲೆ ಯಾಕೆ ವಿಡಿಯೋನ ಮಾಡಿ ಹಾಕಿದ್ರು? ಹುಚ್ಚೂರ್ ಸಂತೆ ಒಳಗಡೆ ನೀವು ಕೂಡ ಹೋಗ್ಬೇಕು ಅಂತ ಅಂದ್ಬಿಟ್ಟು ಆಸೆ ಆಯ್ತು, ಅದಕ್ಕೆ ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ರ ಅನ್ನೋ ಕ್ವಶನ್ ಅಂತೂ ಇಲ್ಲಿ ಬಂದೇ ಬರುತ್ತೆ. ಸದ್ಯ ಈ ರೀತಿಯಾಗಿ ಇಲ್ಲಿ ರೀಲ್ಸ್ ಗಂಗಾಕ ಬಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ರೆ ಇವ್ರನ್ನ ರಿಜೆಕ್ಟ್ ಮಾಡಿದ್ದು ಸಖತ್ತು. ಸಂಗೀತ ಶೃಂಗೇರಿ ಅವರು ಸೂಪರ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಇಲ್ಲಿ ಅವ್ರಿಗೆ ಅನಿಸಿರೋ ಅಭಿಪ್ರಾಯನ ಹೇಳಿದ್ದಾರೆ. ಸೊ ವೀಕ್ಷಕರೇ, ಈಗ ರೀಲ್ಸ್ ಗಂಗಾಕ್ ಅವರು ಈ ರೀತಿಯಾಗಿ ರೀಲ್ಸ್ನ ಮಾಡಿ ಬಿಟ್ಟಿದ್ದಾರೆ ಈ ಒಂದು ವಿಚಾರದ ಬಗ್ಗೆ. ಮತ್ತೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಯಾವೆಲ್ಲ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಷ್ಟೊಂದು ಜನ ಇಲ್ಲಿ ಸ್ಪರ್ಧಿಗಳು ಸ್ವಲ್ಪ ರಿಜೆಕ್ಟ್ ಆಗಿದ್ದಾರೆ, ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು ಸ್ವಲ್ಪ ಜಾಸ್ತಿ ರಿಜೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಕಾಮನ್ ಪೀಪಲ್ ಕೂಡ ಏನೆಲ್ಲ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿದಿರಾ. ಪ್ರೋಮೋ ಅಂತೂ ಎಲ್ಲ ಪ್ರೋಮೋಗಳು ತುಂಬಾ ಚೆನ್ನಾಗಿ ಬಂದಿದೆ. ರೀಲ್ಸ್ ಗಂಗಾಕ್ ಅವರು ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಎಂಟ್ರಿ ಕೊಟ್ಟರೆ ಚೆನ್ನಾಗಿರುತ್ತೆ. ಮತ್ತೆ ಅಮುಕು ಡುಮುಕು ಅವರು ಕೂಡ ಇಲ್ಲಿ ಅಷ್ಟೇ ಅವರು ವಿಡಿಯೋಗಳನ್ನ ಇಲ್ಲಿ ಮಾಡಿ ಬಿಡ್ತಾ ಇದ್ದಾರೆ, ಅಂದ್ರೆ ಅವರು ಕೂಡ ರಿಜೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ನೋಡೋಣ ಇವರೆಲ್ಲ ಸೆಲೆಕ್ಟ್ ಆಗಿದಾರೋ ಇಲ್ಲೋ ಅಂತ ಅಂದ್ಬಿಟ್ಟು ನನ್ನ ಪ್ರಕಾರ. ಯಾಕಂದ್ರೆ ಸ್ವಲ್ಪ ಇಲ್ಲಿ ಓವರ್ ಆಟಿಟ್ಯೂಡ್ ತೋರ್ಸೋದಾಗ್ಲಿ, ಸ್ವಲ್ಪ ಓವರ್ ಆಗಿ ಮಾತಾಡೋದು, ಕಾನ್ಫಿಡೆಂಟ್ ಒಳ್ಳೇದು, ಬಟ್ ಓವರ್ ಆಗಿ ನಾವೇನ ಇಲ್ಲಿ ಮಾಡಕ್ ಹೋದ್ವಿ ಅಂತಂದ್ರೆ ಆ ಒಂದು ಕೆಲಸ ಎಕ್ಕುಟ್ಟೋಗುತ್ತೆ. ಯಾಕಂದ್ರೆ ಇವಾಗ ಅಮುಕು ಡುಮುಕು ಅವರು ನಾನು ಯಾರನ್ನೂ ಇಲ್ಲಿ ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂತ ಅಂದ್ಬಿಟ್ಟು ನೇರವಾಗಿ ಹೇಳಿರ್ಬೋದು. ಇಂಪ್ರೆಸ್ ಮಾಡಕ್ಕೆ ಬಂದಿಲ್ಲ ಅಂತಂದ್ರೆ ಯಾಕೆ ವಿಡಿಯೋ ಮಾಡಿ ಹಾಕ್ಬೇಕಿತ್ತು, ಆ ಸ್ಟೇಜ್ ವರ್ಗೂ ಯಾಕೆ ಹೋಗ್ಬೇಕಿತ್ತು ಅಲ್ವಾ? ಇಂಪ್ರೆಸ್ ಮಾಡಕ್ಕೆ ಬಂದಿಲ್ಲ ಅಂತಂದ್ಮೇಲೆ ವಿಡಿಯೋನೇ ಮಾಡೋದು ಬೇಕಾಗಿರಲಿಲ್ಲ, ನೆಸೆಸಿಟಿ ಇರಲಿಲ್ಲ, ಅಲ್ಲಿ ಬೇಡ್ಕೊಳ್ಳೋ ಅವಶ್ಯಕತೆನೂ ಇರಲಿಲ್ಲ. ನನಗೆ ಬಿಗ್ ಬಾಸ್ ಒಂದು ಚಾನ್ಸ್ ಕೊಡಿ ಅಂತ ಅಂದ್ಬಿಟ್ಟು. ಸದ್ಯ ವೀಕ್ಷಕರೇ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಒಳಗಡೆ ಕಾಮನ್ ಪೀಪಲ್ಗೆ ಎಂಟ್ರಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಈಗ ಪ್ರೋಮೋಗಳು ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋದಲ್ಲಿ ಸುಮಾರು ಜನ ಹೆಸರುಗಳು ಗೊತ್ತಾಗಿದೆ, ಇನ್ನು ಸ್ವಲ್ಪ ಜನದ ಹೆಸರುಗಳು ಇಲ್ಲಿ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹೆಸರುಗಳಂತೂ ನಿಮ್ಗೆ ಆಲ್ರೆಡಿ ನೋಡಿದಿರಾ. ವಿನಯ್ ಗೌಡಗೆ ಇಲ್ಲಿ ಸ್ನೇಹ ಅನ್ನೋರು ಕೂಡ ಇಲ್ಲಿ ಹೇಳಿದ್ರು ಇಲ್ಲಿ ಇರಕ್ಕೆ ನೀವು ಲಾಯಕಲ್ಲ ಅಂತ ಅಂದ್ಬಿಟ್ಟು. ಸದ್ಯ ಜಡ್ಜಸ್ಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ, ಜಡ್ಜಸ್ಗಳು ಹೇಗೆ ಜಡ್ಜ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ, ಮತ್ತೆ ಇವಾಗ ಕೊಡ್ತಿರೋ ಟಾಸ್ಕ್ಗಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.